ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಇಲ್ಲಿವರೆಗೂ ಕೂಡ 2023-24ನೇ ಸಾಲಿನ SSLC ಪರೀಕ್ಷೆಯ SE ಬೋರ್ಡ್ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ 37 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ವಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ. ಈ 5 ಅಂಕದ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಇದೆ. ಹಂಗಾರೆ ಏನೈತಿ, ಏನು ಕೊಟ್ಟಿದಾರ ಇಲ್ಲಿ? 2 ಘನಫಲಗಳನ್ನ ಸಂಖ್ಯೆ ಕೂಡಿಸಿದು ಅವುಗಳ ಏನು ಕಂಡುಹಿಡಿಯುವಂಥವು ಪೂರ್ಣ ಮೇಲ್ಮೈಯೋ ಘನಫಲನೋ ಹೀಗೆಲ್ಲ ಮೇಲ್ಮೈ. ಈ ಅಧ್ಯಾಯದೊಳಗೆ 2 ಅಥವಾ 2ಕ್ಕಿಂತ ಹೆಚ್ಚು ಘನಗಳನ್ನು ಸೇರಿಸಿರುವಂಥ ಆಕೃತಿಯ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲಗಳನ್ನು ಕಂಡುಹಿಡಿಯುವಂಥ ಸಮಸ್ಯೆಗಳನ್ನು ಇದರಲ್ಲಿ ನೀಡ್ತಾರೆ. ಹಾಗಾಗಿ ಇಲ್ಲಿ ಇರುವಂತಹ ಸಮಸ್ಯೆ, ಇಲ್ಲಿ ಒಂದು ಮಾಡೆಲ್ ಕೊಟ್ಟಿರುವಂಥ ಸಮಸ್ಯೆ ಏನೈತಿ ಅಂದ್ರೆ, ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲೊಂದು ಪ್ರಣಾಳ ಕೊಟ್ಟಾರ, ಟೆಸ್ಟ್ ಟ್ಯೂಬ್ ಅಂತ. ಒಂದು ಸಿಲಿಂಡರ್ ಅರ್ಧಗೋಳದಿಂದ ಮಾಡಲ್ಪಟ್ಟೈತೆ. ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲ್ಪಟ್ಟೈತೆ. ಅರ್ಧಗೋಳದ ವ್ಯಾಸ 3.5 ಸೆಂಟಿಮೀಟರ್, ಅಂದ್ರೆ ಇದು ಕೂಡ 3.5 ಸೆಂಟಿಮೀಟರ್ ಇರುತ್ತೆ. ಇದು ಕೂಡ 3.5 ಸೆಂಟಿಮೀಟರ್ ಇರುತ್ತೆ ಅರ್ಧಗೋಳದ ವ್ಯಾಸ. ಮತ್ತು ಪ್ರಣಾಳದ ಒಟ್ಟು ಎತ್ತರ 17.5 ಸೆಂಟಿಮೀಟರ್ ಆದ್ರೆ ಟೋಟಲ್ ಇಡೀ ಆಕೃತಿಯ ಎತ್ತರ 17.5 ಸೆಂಟಿಮೀಟರ್ ಐತಿ. ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನ ಕಂಡುಹಿಡ್ರಿ. ಇದರದ್ದು ಏನು, ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗೂ ಇದರ ಘನಫಲ ಎರಡನ್ನೂ ಕೂಡ ಕಂಡುಹಿಡಿರಿ ಅಂತ ಕೊಟ್ಟಾರ. ಇದು 5 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇಂಥವು 2 ಸಮಸ್ಯೆಗಳನ್ನು ಒಂದೇ ಸಮಸ್ಯೆಯೊಳಗೆ 2 ಪರಿಹಾರ ಕಂಡುಕೊಳ್ಳುವಂತಹ ಒಂದು ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಓಕೆ ಸ್ನೇಹಿತರೆ, ಹಂಗಾರ ಈ ಒಂದು ಲೆಕ್ಕದೊಳಗ ಕೊಟ್ಟಿರುವಂತ ಡಾಟಾ 2 ಆಕೃತಿಯ ಎತ್ತರ ನೋಡೋಣ. ಹಿಂಗನ್ನೋಣ, ಪ್ರಣಾಳದ ಎತ್ತರ ಈಸ್ ಈಕ್ವಲ್ ಟು 17.5 ಸೆಂಟಿಮೀಟರ್ ಅಂತ ಐತಿ. ಓಕೆ, ಹಂಗಾರೆ ಪ್ರಣಾಳದ ವ್ಯಾಸ 3.5 ಸೆಂಟಿಮೀಟರ್ ಅಂತನ ಐತಿ. ಹೌದಾ? ಈಗ ನಾನು ನನಗೆ ಬೇಕಾಗಿರುವಂಥದ್ದು ಪ್ರಣಾಳದ ಎತ್ತರನೂ ಬೇಕಾಗಿಲ್ಲ, ಅದರ ಮೂಲಕ ನನಗೆ ಬೇಕಾಗಿರುವಂಥದ್ದು ಸಿಲಿಂಡರ್ನ ಎತ್ತರ ಬೇಕಾಗೈತಿ. ಜೊತೆಗೆ ಈ 2 ಆಕೃತಿಗಳು ಒಂದೇ ಅಟ್ಯಾಚ್ ಪ್ರಣಾಳ ಅನ್ನುವಂತ ಮಾಡಿರೋದ್ರಿಂದ ಒಂದೇ ವ್ಯಾಸವನ್ನ ಹೊಂದಿದವು. ಹಾಗಾಗಿ ಅಲ್ಲಿ ನನಗೆ ಬೇಕಾಗಿರೋದು ಏನಪ್ಪಾ ಅಂದ್ರ, ಇದ್ರ ವಕ್ರ ಮೇಲ್ಮೈ ಆಗ್ಲಿ ಅಥವಾ ಘನಫಲ ಆಗ್ಲಿ ಕಂಡುಹಿಡಿಲಿಕ್ಕೆ ತ್ರಿಜ್ಯ ಬೇಕು. ಇವೆರಡನ್ನ ನಾವು ಕಂಡುಕೊಳ್ಬೇಕು. ಓಕೆ, ಹಂಗಾರ ಪ್ರಣಾಳದ ಎತ್ತರ ಐತಿ, ನನಗ ಎತ್ತರ ಎದರ್ ಬೇಕಂದ್ರ ಸಿಲಿಂಡರ್ನ ಎತ್ತರ ಬೇಕು. ಯಾಕಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ 2πr/h. 2πr/h ಒಳಗೆ ಡಾಟಾ ಏನೇನ್ ಬೇಕು? h ಬೇಕು, ಓಕೆ, r ಬೇಕು. ಇವೆರಡನ್ನು ಕೂಡ ಕಂಡುಹಿಡಿದ್ರೆ ಇದ್ರದ್ದು ಕೂಡ 2πr² ಏನಿದು ವಕ್ರ ಮೇಲ್ಮೈ ಆಗ್ತತಿ. ಹಂಗಾಗಿ ಅಲ್ಲಿ 2πr/h ಮತ್ತು ಇಲ್ಲಿ 2πr² ಎರಡೂ ಕೂಡ r ಒಂದೇ ಆಗಿರೋದ್ರಿಂದ ಸಿಲಿಂಡರ್ನ ಎತ್ತರವನ್ನ ನಾವು ಕಂಡುಕೊಳ್ಬೇಕು. ಹಂಗಾರ ನೋಡ್ರಿ, ಸಿಲಿಂಡರ್ನ ಎತ್ತರ ಇದು ನಿಜವಾದ ಹೈಟ್, ನನಗೆ ಬೇಕಾಗಿರುವಂತ ಹೈಟ್ ಏನೈತಿ. ಒಟ್ಟು ಆಕೃತಿಯ ಎತ್ತರದೊಳಗೆ ಇದರ ಹೈಟ್ ಏನಾಗುತ್ತೆ ಹೇಳ್ರಿ? ಇದು ಇಟ್ ಈಸ್ ಒನ್ ಟೈಪ್ ಆಫ್ ಏನಿದು ರೇಡಿಯಸ್, ತ್ರಿಜ್ಯ. ಹಂಗಾರೆ ಇಲ್ಲಿ ತ್ರಿಜ್ಯ ಏನಾಗ್ತೈತಿ ನೋಡ್ರಿ. ದೇರ್ಫೋರ್ r ಇಸ್ ಈಕ್ವಲ್ ಟು, ಇಲ್ಲಿ ಮೊದಲ ತ್ರಿಜ್ಯವನ್ನ ಕಂಡುಕೊಂಡ್ಬಿಡೋಣ. r ಇಸ್ ಈಕ್ವಲ್ ಟು 3.5 ಡಿವೈಡೆಡ್ ಬೈ 2 ಅಂದ್ರೆ ಏನಾಗುತ್ತೆ? 1.75 ಸೆಂಟಿಮೀಟರ್. ದೇರ್ಫೋರ್ ಇಲ್ಲಿ ಏನ್ ಮಾಡ್ಬೇಕು? ಹೈಟ್ ಇಸ್ ಈಕ್ವಲ್ ಟು 17.5 ಮೈನಸ್ 1.75. ದೇರ್ಫೋರ್ ಎಷ್ಟಾಗುತ್ತೆ ನೋಡ್ರಿ? 7 ಮತ್ತ 15 7ರಲ್ಲಿ 2 ಹೋದ್ರೆ 5 ಒಂದಕ್ಕೆ 1 15.75 ಅನ್ನೋದು ಇದರ ಎತ್ತರ ಅಂತ ಗೊತ್ತಾಯ್ತು. ಹಂಗಾರೆ ನನಗೆ ಬೇಕಾಗಿರೋದು r ಸಿಕ್ತು, ಓಕೆ, ಇದು h ಸಿಕ್ತು. ಇವುಗಳ ಸಹಾಯದಿಂದ ಏನ್ ಮಾಡ್ಯಾರ ಹೇಳ್ರಿ? ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿರಿ ಅಂತ ಹೇಳ್ಯಾರ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಗೊತ್ತೈತೆ ನನಗೆ. ಹಂಗಾರೆ ಏನೇನ್ ಮಾಡ್ಬೇಕು? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಓಕೆ, ಕಂಡುಹಿಡಿಯೋಣ. ಏನ್ ಹೇಳ್ರಿ? ಪ್ರಣಾಳದ
ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ವೃತ್ತದ ವಕ್ರ ಮೇಲ್ಮೈ ವಿಸ್ತೀರ್ಣ. ಎರಡು ಕೂಡಿಸಿದ್ರೆ ಪ್ರಣಾಳದ ಒಟ್ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಹಂಗಾರೆ ಫಾರ್ಮುಲಾ ಹಚ್ಚೋಣ. 2πr(h) ಅಂತ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ನೆಕ್ಸ್ಟ್ ಅರ್ಧ ವೃತ್ತದ ಮೇಲ್ಮೈ ವಿಸ್ತೀರ್ಣ 2πr². ಅದಲ್ಲ ಅಂದ್ರೆ ನೋಡ್ರಿ, ಅರ್ಧ ವೃತ್ತದ್ದು 2πr², ಅರ್ಧ ವೃತ್ತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr². ಹೀಗೆ ಅರ್ಧ ವೃತ್ತದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಅಂತ. ಎರಡರೊಳಗೂ ಕೂಡ ಎರಡು ಆಕೃತಿಯಲ್ಲಿ ಆರ್ ಅನ್ನೋದು ಕಾಮನ್ ಇರೋದ್ರಿಂದ, ಎರಡಕ್ಕೂ ಒಂದೇ ತ್ರಿಜ್ಯ ಇರೋದ್ರಿಂದ ನಾನು ಇದನ್ನ ಕಾಮನ್ ಅನ್ನ ತಗೊಳ್ತೀನಿ. ಕೆಲವೊಂದು ಆಕೃತಿಗಳಲ್ಲಿ ಒಂದರದ 6 ಮತ್ತು ಇನ್ನೊಂದರದ 6, ಅಥವಾ ಒಂದರದ ಹೆಚ್ಚು ಇನ್ನೊಂದರದ ಹೆಚ್ಚು ಬೇರೆ ಬೇರೆ ಇರ್ತದೆ. ಹಾಗಾಗಿ ಅಂತ ಸಂದರ್ಭದೊಳಗೆ ಕಾಮನ್ ತಗೊಳಂಗಿಲ್ಲ. ಇಲ್ಲಿ ಎರಡರಲ್ಲೂ ಕೂಡ ಆರ್ ಅನ್ನೋದು ಎರಡಕ್ಕೂ ಒಂದೇ ತ್ರಿಜ್ಯ ಇರೋದ್ರಿಂದ 1.75 ಅಂತ ಇರೋದ್ರಿಂದ ನಾನು ಇಲ್ಲಿ ಏನ್ ಮಾಡ್ತೀನಿ ಹೇಳ್ರಿ, ಕಾಮನ್ ತಗೊಳ್ತೀನಿ. 2πr ಅನ್ನೋದು ಕಾಮನ್ ಬರುತ್ತೆ. ಇಲ್ಲಿ h ಪ್ಲಸ್ ಇಲ್ಲಿ r ಬರುತ್ತೆ. ಓಕೆ, ಹಂಗಾರೆ 2 × 22/7 ಇಂಟು r ಅಂದ್ರೆ 1.75 ಇಂಟು ಬ್ರಾಕೆಟ್ h ಅಂದ್ರೆ ಎಂತ ಹೆಚ್ಚು ಇಲ್ಲಿ ಕಂಡಿಡಿದ್ರಲ್ರಿ, ಇದು 15.75 ಪ್ಲಸ್ 1.75 ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, 7 ಅಂದ್ಲೆ 7 14, 7 ಇಲ್ಲೇ 35 ಅಂದ್ರೆ 0.25 ಅಂತ ಅರ್ಥ. ಇದೇನಾಗುತ್ತೆ ನೋಡ್ರಿ, 17 ಮತ್ತು ಟೋಟಲ್ 17.5 ಆಗುತ್ತೆ. 22 44, 44 ಇಂಟು 0.25 ಇಂಟು ಬ್ರಾಕೆಟ್ 17.5 ನೋಡ್ರಿ, 5 5 10, 7 14 1 15, 1 5 2 7 1 1. ಓಕೆ, ಈಸ್ ಈಕ್ವಲ್ ಟು 44ರ 1/4 ಭಾಗ ಅಂದ್ರೆ 0.25 ಅಂತಂದ್ರೆ ಎತ್ ನೋಡ್ರಿ, 11 22, 22ರ ಅರ್ಧ ಮತ್ತು 11, therefore 11 ಆಗುತ್ತೆ. ಅಂದ್ರೆ 25 ನಕಲೆ 100, 10 10, 25 ನಕಲೆ 100, 110, 110 ಅಂದ್ರೆ ಹಿಂಗ್ ಬರುತ್ತದೆ. ಓಕೆ, ಹಂಗಾಗಿ ನಾನು 11 ನೇರವಾಗಿ ಹಚ್ಚಿದೀನಿ. 11 ಇಂಟು 17.50. ನಮ್ಗೆ ಯಾವುದೇ ಪ್ರಶ್ನೆಗಳ ಯಾವುದೇ ಇದು ಅಂಕಿದ್ರು ಕೂಡ 11ರಿಂದ ನನಗೆ ವೇಗವಾಗಿ ಗುಣಿಸೋದು ಗೊತ್ತೈತಿ. ಏನ್ ಮಾಡ್ಬೇಕು ಹೇಳ್ರಿ, 11ರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸುವಾಗ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ. ಮೊದಲ ಇದನ್ನ 1 ಹಚ್ಬೇಕು, ಲಾಸ್ಟಿಗೆ 0 ಹಚ್ಬೇಕು. 7 1 8, 7 5 12, 10 1, 5 ಇಂಟು 0, 5 ಪ್ಲಸ್ 0 5. ಈಗ 19250. ಓಕೆ, ಹಂಗಾರೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು, 2 ಸ್ಥಾನ ಬಿಟ್ಟು ಕೊಡ್ಬೇಕು. ಹಾಗಾಗಿ ಇಲ್ಲಿ 2 ಸ್ಥಾನ ಬಿಟ್ಟು ಕೊಟ್ರೆ ಏನಾಗುತ್ತೆ ಹೇಳ್ರಿ, ಟೋಟಲ್ 192.50 ಸೆಂಟಿಮೀಟರ್ ಸ್ಕ್ವೇರ್. 192.50 ಸೆಂಟಿಮೀಟರ್ ಸ್ಕ್ವೇರ್. ಬರೀ ಇದ್ರದ್ದು ಏನಾಗ್ಬಿಡ್ತ್ರಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಒಂದು ಕಂಡು ಹಿಡಿದ್ವಿ. ಈಗ ಅಲ್ಲಿ ಹೇಳ್ತಾ ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣ. ಬರೀ ಅರ್ಧಗೋಳದಷ್ಟೇ ಕೇಳ್ಯಾರ ಅವರಲ್ಲಿ. ಅರ್ಧಗೋಳಕ್ಕನ ಎಷ್ಟು ತುಂಬಬಹುದು ನೋಡಿ, ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಿ, ಇಡೀ ಇಷ್ಟು ಕನ್ಫುಲ್ ಕಂಡಿಡಿಯಕ್ಕೆ ಹೋಗ್ತೀರಿ. ಇಲ್ಲ, ಅರ್ಧಗೋಳದಲ್ಲಿ ಆಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದಂತಹ ದ್ರಾವಣದ ಪ್ರಮಾಣ ಎಷ್ಟು ಅಂದ್ರೆ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಬೇಕು. ಓಕೆ, ಈಗ ಅರ್ಧಗೋಳದ ಘನಫಲ ಈಸ್ ಈಕ್ವಲ್ 2/3πr³ ಅಂತ. ದೇರ್ಫೋರ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಬಟ್ ಜಾಗ ಇರಲ್ಲ, ಇಲ್ಲಿಂದ ಮಾಡ್ತಾ ಇದ್ದೀನಿ. 2/3 ಇಂಟು 22/7 ಇಂಟು 1.75 ಇಂಟು 1.75 ಇಂಟು 1.75 ನೋಡ್ರಲೆ 1.75 ಇಟ್ ಮೀನ್ಸ್ ಆರ್ ತ್ರಿಜ್ಯ ಅಂತ. ಇಲ್ಲಿ ನೋಡ್ರಿ, ಸಂಕ್ಷಿಪ್ತಗೊಳಿಸಬೇಕಾದಾಗ ಬಹಳ ಸಿಂಪಲ್ ಐತಿ. 7 1 7 0.25 ನಾನು ಆಗ್ಲೇ ಇಲ್ಲಿ ಕಟ್ತಾ ಹೊಡೆದಿದ್ದೀನಿ. 0.275 ಅಂದ್ರೆ 7 14, 3 ಉಳಿತು, 7 35, 0.25 ಅಂತ. ಈಗ 175 ಅಂತ ಇಟ್ಕೊಳ್ರಿ. 175 ಸ್ಕ್ವೇರ್ ಕೊನೆಗೆ 5 ಬರುವಂತಹ ಅಂಕಿಗಳ
ಸಂಖ್ಯೆಗಳ ವರ್ಗಗಳನ್ನ ಕಂಡುಹಿಡಿಯುವಂತ ಸುಲಭವಾದ ವಿಧಾನ ನಮ್ಗೆ ಗೊತ್ತೈತಿ. ಏನೈತಿ, ಕೊನೆಗೆ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಯ ವರ್ಗವನ್ನ ಬರಿಬೇಕು ಲಾಸ್ಟ್ 2 ಡಿಜಿಟ್ ಅಲ್ಲಿ. ಉಳಿದ್ರಲ್ಲಿ 17 ಐತಿ, 17 ಮುಂದಿನ ಸಂಖ್ಯೆ 18, 18 306 ಅಂತ. ಎಷ್ಟು ಸ್ಥಾನ ಬಿಟ್ಟು ನಾನು ಪಾಯಿಂಟ್ ಕೊಡ್ಬೇಕ್ರಿ? 1 2 3 4, ಯಾಕಂದ್ರೆ 1.75 ಐತಲ್ಲ, 1 2 3 4 3 ಪಾಯಿಂಟ್. ನಾನೇನ್ ಮಾಡ್ತೀನಿ, 2 ಡಿಜಿಟ್ ಅಂತ ತಗೊಳ್ತೀನಿ. 2/3 ಇಂಟು 22 ಇಂಟು 0.25 ಇಂಟು 3.06 ಅಂತ ತಗೊಳ್ತೀನಿ. 2 ಡಿಜಿಟ್ ತಗೊಳ್ತೀನಿ. ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, 3 ಕಡ್ತ ಹೋಗ್ತೈತಿ ನೋಡ್ರಿ. 3 1 3 3, 10 0 3 6. ಇತ್ತೆರಳೆ 44, 44ರ 4ನೇ ಒಂದು ಭಾಗ ಅಂದ್ರೆ 11 ಇಂಟು 1.02. ದೇರ್ಫೋರ್ ಇದನ್ನು ಕೂಡ ನನಗೆ ಗೊತ್ತೈತಿ. ಏನು, 102 11ರಿಂದ ಗುಣಿಸ್ಬೇಕಾಗಿತ್ತಂದ್ರೆ 1 ಮತ್ತು 2 ಕೊನೆ ಇಡಬೇಕು. ಇವುಗಳನ್ನ ಕೂಡಿಸಿ ಮಧ್ಯದಲ್ಲಿ ಇಟ್ಕೊಂತ ಹೋಗ್ಬೇಕು. 1 + 0 1, 0 + 2 2. ಎಷ್ಟು ಬಂತ್ರಿ? 11.22. 11.22 ಬಂತ. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನಾವು? 2 ಸ್ಥಾನ ಬಿಟ್ಟು ಕೊಡ್ಬೇಕು. ದೇರ್ಫೋರ್ ಸೆಂಟಿಮೀಟರ್ ಕ್ಯೂಬ್ ಏನಿದು 11.22 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಇದು ಅರ್ಧ ಗೋಳಾಕೃತಿಯ ಘನಫಲ, ದ್ರಾವಣ ಹಿಡಿಯುವಂತ ಪ್ರಮಾಣ ಅಂತ. ಅಂದ್ರೆ ಇಟ್ ಮೀನ್ಸ್ ಘನಫಲ ಅಂತ. ದೇರ್ಫೋರ್ ಹಿಂಗೆ ಸ್ನೇಹಿತರೆ, ಮೊದಲು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಡೇಟಾವನ್ನ ಪೂರಕವಾಗಿ ತೆಗೆದುಕೊಂಡು ಲೆಕ್ಕಗಳನ್ನ ಸೂಕ್ತ ಸೂತ್ರದ ಸಹಾಯದಿಂದ ನಾವು ಬಿಡಿಸ್ತಾ ಹೋದ್ವಿ ಅಂದ್ರೆ ನಮ್ಗೆ ಬಹಳ ಸುಲಭವಾದಂಥ 5 ಅಂಕಗಳು ನಮ್ಗೆ ದೊರೀತಾವೆ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿವರೆಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ 38 ಪ್ರಶ್ನೆಗಳ ಪರಿಹಾರವನ್ನು ಸೂಕ್ತ ಸೂತ್ರಗಳು ಮತ್ತು ಯೂಸ್ಫುಲ್ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹಂತವಾಗಿ ಅಂಕಗಳು ದೊರೆಯುವಂಥ ಸ್ಟೆಪ್ಗಳನ್ನು ನಾವು ಬಳಸಿ ಲೆಕ್ಕ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಓಕೆ ಸ್ನೇಹಿತರೆ, ಹಂಗಾರ ಇಲ್ಲಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಪರಿಹಾರಗಳನ್ನು ಮುಗೀತು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.